ಗೌರಿಬಿದನೂರಿನಲ್ಲಿ ಗಾರ್ಮೆಂಟ್ನ ಬಸ್ ಪಲ್ಟಿಯಾಗಿ ಬಸ್ನಲ್ಲಿದ್ದಂತಹ 15 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಅದರಲ್ಲಿ 7 ಮಂದಿಯ ಸ್ಥಿತಿ ಇನ್ನೂ ಗಂಭೀರವಾಗಿರುವಂತಹ ಕಾರ್ಮಿಕರು ಇರ್ತಾರೆ. ಅದರಲ್ಲಿ 15 ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಅದರಲ್ಲಿ 7 ಜನ ನರಳಾಡ್ತಾ ಇದ್ದಾರೆ. ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ. ಇಲ್ಲಿ ಚಾಲಕನ ಬೇಜವಾಬ್ದಾರಿಯೇ ಈ ಘಟನೆಗೆ ಕಾರಣ ಅಂತ ದೂರು ಕೇಳಿ ಬರ್ತಾ ಇರುವಂತದ್ದು. ಗೌರಿಬಿದನೂರಿನ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. 15 ಜನಕ್ಕೆ ಗಾಯಗಳಾಗಿದೆ. ಅದರಲ್ಲಿ 7 ಜನರನ್ನ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ಅಂತ ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿರುವಂತದ್ದು. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಪಲ್ಟಿ ಹೊಡೆದಿರುವಂತದ್ದು ವಾಹನ. ಹಾಗಾಗಿ ಅದರಲ್ಲಿ ಇದ್ದಂಥವರಿಗೆ ಗಾಯಗಳಾಗಿದೆ. ಕೆಲವರ ಸ್ಥಿತಿ ಗಂಭೀರ ಆಗಿರುವಂತದ್ದು. ಹೆಚ್ಚಿನ ಚಿಕಿತ್ಸೆಯನ್ನು ಅವರು ಪಡ್ಕೋತಾ ಇದ್ದಾರೆ. ನರಳಾಡ್ತಾ ಇದ್ದಾರೆ ರೋಗಿಗಳು ಆಸ್ಪತ್ರೆಯಲ್ಲಿ. ಚಾಲಕನ ಬೇಜವಾಬ್ದಾರಿನೇ ಇಂಥ ಒಂದು ದುರ್ಘಟನೆಗೆ ಕಾರಣ ಆಗಿರುವಂತದ್ದು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಅಲ್ಲೂ ಕೂಡ ಬಸ್ ಪಲ್ಟಿಯಾಗಿ ಚಾಲಕನ ನಿಯಂತ್ರಣವೇ ಕಾರಣ ಅಂತ ಗೊತ್ತಾಯ್ತು. ಯಾಕೆ ರೀತಿ ಮಾಡ್ತಾ ಇದ್ದಾರೆ ಚಾಲಕರು? ಎಷ್ಟೊಂದು ಜವಾಬ್ದಾರಿಯನ್ನ ತಲೆ ಮೇಲೆ ಹೊತ್ಕೊಂಡು ವಾಹನವನ್ನ ಸವಾರಿ ಮಾಡ್ತಾ ಇರ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ, ಚಲಿಸ್ತಾ ಇರ್ತಾರೆ. ಆದ್ರೆ ಯಾಕಿಷ್ಟು ಬೇಜವಾಬ್ದಾರಿ ಅಂತ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಗಳನ್ನ ನೋಡ್ತಾ ಹೋದಾಗ ಇದು ಗಾರ್ಮೆಂಟ್ಸ್ ನ ಬಸ್ಸು. ಸಾಕಷ್ಟು ಜನ ಮನೆಯಿಂದ ಹೊರಗೆ ಬಂದು ಮಹಿಳೆಯರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ.